community helper. These police are our community helper. ಯಾರೆಲ್ಲ community helpers. Okay. See, the police are wearing very dignified and well dressed grooming. Or dress ನೋಡಿ ಯಾವ ತರ ಇದೆ, ಎಷ್ಟು dignified dress ಇದೆ ಅಲ್ಲ. They protect us. ಅವ್ರು ನಮಗೆ ಏನ್ ಮಾಡ್ತಾರೆ, ಪ್ರೊಟೆಕ್ಷನ್ ಕೊಡ್ತಾರೆ. We should not get scared of police. Okay, police ನೋಡಿದ್ರೆ ನಾವು ಏನ್ ಮಾಡಬಾರ್ದು, ಹೆದರ್ಕೊಳ್ಬಾರ್ದು. Okay, because they are giving the protection to us. You are fine? Okay, say okay ma'am. ಯಾಕೆ ನಾವು ಇಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಅವರ ಕಮ್ಯುನಿಟಿ ಹೆಲ್ಪರ್ಸ್ ನ ಯಾರು ನೆನ್ಸ್ಕೊಳ್ಳಲ್ಲ. ಸೊ ಅವರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳೋಣ. ಓಕೆ, ಸೇ ಬಿಗ್ ಥ್ಯಾಂಕ್ಸ್. ಓಕೆ, ಜೋರಾಗಿ ಹೇಳ್ಬೇಕು, ಥ್ಯಾಂಕ್ ಯು ಹೇಳ್ಬೇಕು. Shall we say the big thanks to our police? Say ready, 1, 2, 3. Say thank you sir. Thank you sir. Thank you sir. Thank you ma'am. Thank you ma'am. Thank you sir. Thank you sir. We love you. We love you. We love you. We love you. ಚಿಗುರು ಎಜುಕೇಷನ್ ಟ್ರಸ್ಟ್ ವತಿಯಿಂದ ನಮ್ಮ ಕಮ್ಯುನಿಟಿ ಹೆಲ್ಪರ್ ಒಂದು ಕಾನ್ಸೆಪ್ಟ್ ಇತ್ತು. ಆ ಕಾನ್ಸೆಪ್ಟಲ್ಲಿ ಪೊಲೀಸ್ ಅಂದರೆ ಏನು, ಅವ್ರು ಯಾವ ಥರ ಡ್ರೆಸ್ ವೆಲ್ ಗ್ರೂಮ್ಡ್ ಇರುತ್ತೆ. ಸೊ ಈ ಥರ ಸಣ್ಣ ಮಕ್ಕಳಿಗೆ ಈ ಥರ ಕಾನ್ಸೆಪ್ಟ್ಸ್ ಯಾಕೆ ಇಂಟ್ರಡ್ಯೂಸ್ ಮಾಡಿಸ್ತಿದ್ದೀವಿ ಅಂತ ಹೇಳಿದ್ರೆ, ಕಮ್ಯುನಿಟಿ ಹೆಲ್ಪರ್ಸು ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಅವರಿಗೆ ಒಂದು ಥ್ಯಾಂಕ್ಸ್ ಹೇಳಿ ನಮ್ಮ ಮಕ್ಳ ಕಡೆಯಿಂದ ಅವರಿಗೊಂದು ಸ್ಪೆಷಲ್ ಅವೇರ್ನೆಸ್ ಪ್ರೋಗ್ರಾಮ್ ಥರ ಇತ್ತು. ಸೊ ದಟ್ ನಮ್ಮೆಲ್ಲ ಮಕ್ಕಳು ಇಲ್ಲಿ ಟೌನ್ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದಿದ್ದೀವಿ. ಥ್ಯಾಂಕ್ ಯು. ಸಾಗರದ ಹೊಸ ಚಿಗುರು ಇಂದ ಜಂಬೂ ಕಿಡ್ಸಿಂದ ಸಣ್ಣ ಮಕ್ಕಳು ಬಂದಿದ್ದಾರೆ. ಅವರಿಗೊಂದು ಪೊಲೀಸ್ ಅಂದರೆ ಒಂದು ಭಯ ಅಂತ ಇರಬಾರ್ದು ಅನ್ನೋ ಉದ್ದೇಶದಿಂದ ಕರ್ಕೊಬಂದಿದ್ದಾರೆ. ಅವರು ಮಕ್ಕಳು ಪಾಪ ಯಾವುದೇ ರೀತಿ ಭಯ ಪಟ್ಟಿಲ್ಲ, ಎಲ್ಲರ ಹತ್ರ ಮಿಂಗಲ್ ಆಗಿದ್ದಾರೆ. ನಮಗೆ ಒಂಥರ ಟೆನ್ಷನ್ ಆಗಿತ್ತು, ಮಕ್ಕಳಿಗೆ ನಾವು ಯಾವುದೇ ರೀತಿ ಯೂನಿಫಾರ್ಮಲ್ಲಿ ಅವರಿಗೆ ಇಂಟ್ರೊಡ್ಯೂಸ್ ಮಾಡಬಾರ್ದು ಅಂತ ನಮಗೊಂದು ಇದಿದೆ. ಅದಕ್ಕೆ ಮೇಡಮ್ ರಿಕ್ವೆಸ್ಟ್ ಮಾಡಿದೆ, ಆಯಿತು ಅಡ್ಡಿಲ್ಲ ಪರವಾಗಿಲ್ಲ ಅಂದರು. ಯಾವ ಮಕ್ಕಳು ಇದು ಮಾಡಿಲ್ಲ, ಟೆನ್ಷನ್ ಮಾಡ್ಕೊಂಡಿಲ್ಲ, ಚೆನ್ನಾಗಿ ಕೋಪ್ರೇಟ್ ಮಾಡಿದ್ದಾವೆ. ಆದರೆ ಮಕ್ಕಳಿಗೆ ಸ್ವಲ್ಪ ಅವೇರ್ನೆಸ್ ಬೇಕು. ಪೊಲೀಸ್ ಅಂದರೆ ಯಾರು, ಮಿಲ್ಟ್ರಿ ಅಂದರೆ ಯಾರು, ಆಮೇಲೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅಂದರೆ ಯಾರು, ಅವಕ್ಕೆಲ್ಲ ಸ್ವಲ್ಪ ಅವೇರ್ನೆಸ್ ಇದ್ದರೆ ಚೆನ್ನಾಗಿರುತ್ತೆ. ಅವಾಗ ಹೆದರೋದಿಲ್ಲ ಸಡನ್ನಾಗಿ. ಈಗ ಎಲ್ಲರೂ ಕಳೆದೋದ್ರು ಏನಾರು ಆಯಿತು ಅಂದರೆ ಅವಾಗ ನಾವು ಯೂನಿಫಾರ್ಮಲ್ಲಿ ಮಾತಾಡಿದ್ರು ಅವ್ರು ಮಾತಾಡೋ ಸ್ಟೇಜ್ ಇರಬೇಕು. ಇಲ್ಲ ನಾನು ನಮ್ಮ ತಂದೆ ತಾಯಿ ಊರು, ನಮ್ದು ಇಂಥ ಊರು ಅಂತ ಅದು ಹೇಳೋ ರೀತಿ ಅವ್ರು ಇರಬೇಕು, ಭಯ ಇರಬಾರ್ದು. ಈಗ ಸಡನ್ಲಿ ಮಕ್ಕಳು ನಾವು ಯೂನಿಫಾರ್ಮ್ ನೋಡಿದ ತಕ್ಷಣ ಅವ್ರು ಹೆದರ್ಬಿಡ್ತಾರೆ. ನಮ್ಮದು ಲಾಠಿ ಅವೆಲ್ಲ ನೋಡಿಬಿಟ್ರೆ ಅವರು ಹೆದರ್ತಾರೆ. ಈಗ ಆ ರೀತಿ ಇದ್ದಾಗ ಇವಕ್ಕೆ ಅವೇರ್ನೆಸ್ ಅವಶ್ಯಕತೆ ಇದೆ. ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು.